ಈ ಶ್ಲೋಕವು ಯೋಗಾಭ್ಯಾಸದ ಅಂತಿಮ ಫಲವನ್ನು ತಿಳಿಸುತ್ತದೆ. ಶ್ಲೋಕ 15. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. 15. ಶ್ಲೋಕದ ಸಾಮಾನ್ಯ ಅರ್ಥ. ಹಿಂದೆ ಹೇಳಿದಂತೆ ಯೋಗಿಯು ಯಾವಾಗಲೂ ತನ್ನ ಮನಸ್ಸನ್ನು ಪರಮಾತ್ಮನಲ್ಲಿ ತೊಡಗಿಸಿಕೊಳ್ಳುವುದರಿಂದ ನಿಯಂತ್ರಿತ ಮನಸ್ಸುಳ್ಳ ಆತನು ನನ್ನಲ್ಲಿ ನೆಲೆಸುವ ನಿರ್ವಾಣವನ್ನು ಮತ್ತು ಪರಮಶಾಂತಿಯನ್ನು ಪಡೆಯುತ್ತಾನೆ. ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ. ವಿವರವಾದ ವಿವರಣೆ. ಈ ಶ್ಲೋಕವು ಯೋಗಾಭ್ಯಾಸದ ಅಂತಿಮ ಹಂತ ಮತ್ತು ಫಲಿತಾಂಶದ ಬಗ್ಗೆ ಸ್ಪಷ್ಟವಾಗಿ ವಿವರಿಸುತ್ತದೆ. ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಮನಸ್ಸನ್ನು ನಿಯಂತ್ರಿಸಿ ಏಕಾಂತದಲ್ಲಿ ಧ್ಯಾನ ಮಾಡಿದಾಗ ಸಾಧಕನಿಗೆ ದೊರೆಯುವ ಪರಮ ಫಲವೇ ಈ ಶ್ಲೋಕದ ಮುಖ್ಯ ವಿಷಯ. 1. ನಿರಂತರ ಧ್ಯಾನ ಮತ್ತು ಮನಸ್ಸಿನ ನಿಯಂತ್ರಣ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ. ಯುಂಜನ್ನೇವಂ ಸದಾತ್ಮಾನಂ ಈ ಪದವು ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಏಕಾಂತದಲ್ಲಿ ಮನಸ್ಸನ್ನು ನಿಯಂತ್ರಿಸಿ ಯಾವುದೇ ಆಸೆ ಇಲ್ಲದೆ ನಿರಂತರವಾಗಿ ಧ್ಯಾನ ಮಾಡುವುದನ್ನು ಸೂಚಿಸುತ್ತದೆ. ಇಲ್ಲಿ ಸದಾ ಎಂಬ ಪದವು ನಿರಂತರವಾಗಿ ಮತ್ತು ಯಾವಾಗಲೂ ಧ್ಯಾನದಲ್ಲಿ ತೊಡಗಿರಬೇಕು ಎಂದು ಒತ್ತಿ ಹೇಳುತ್ತದೆ. ನಿಯತಮಾನಸಃ ಇದರರ್ಥ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಟ್ಟುಕೊಂಡವನು. ಇಂತಹ ಯೋಗಿಗೆ ಮನಸ್ಸು ವಿಚಲಿತವಾಗುವ ಯಾವುದೇ ಸಾಧ್ಯತೆ ಇರುವುದಿಲ್ಲ. ಅವನ ಮನಸ್ಸು ಸ್ಥಿರ ಮತ್ತು ಶಾಂತವಾಗಿರುತ್ತದೆ. 2. ಯೋಗದ ಪರಮಫಲ. ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಈ ಸಾಲು ಯೋಗಾಭ್ಯಾಸದ ಅಂತಿಮ ಮತ್ತು ಪರಮ ಫಲಿತಾಂಶವನ್ನು ತಿಳಿಸುತ್ತದೆ. ಶಾಂತಿಂ ನಿರ್ವಾಣ ಪರಮಾಂ ಯೋಗಿಯು ಪಡೆಯುವ ಶಾಂತಿಯು ಸಾಮಾನ್ಯ ಶಾಂತಿಯಲ್ಲ, ಅದು ನಿರ್ವಾಣಕ್ಕೆ ಸಮನಾದ ಶಾಂತಿ. ನಿರ್ವಾಣ ಎಂದರೆ ಎಲ್ಲ ಸಂಕಲ್ಪ, ಆಸೆಗಳು ಮತ್ತು ದುಃಖಗಳಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆಯುವುದು. ಇದು ಎಲ್ಲ ಭೌತಿಕ ಬಂಧನಗಳಿಂದ ಬಿಡುಗಡೆ ಪಡೆಯುವ ಸ್ಥಿತಿ. ಮತ್ಸಂಸ್ಥಾಂ ಅಧಿಗಚ್ಚತಿ ನನ್ನಲ್ಲಿ ನೆಲೆಸುತ್ತಾನೆ ಅಥವಾ ನನ್ನನ್ನು ತಲುಪುತ್ತಾನೆ. ಇಲ್ಲಿ ಮತ್ಸಂಸ್ಥಾಂ ಎಂದರೆ ಭಗವಂತನಲ್ಲಿ, ಕೃಷ್ಣನಲ್ಲಿ ಸ್ಥಿರವಾಗಿ ನೆಲೆಸುವುದು. ಯೋಗದ ಅಂತಿಮ ಗುರಿ ಕೇವಲ ಶಾಂತಿಯನ್ನು ಪಡೆಯುವುದಲ್ಲ, ಬದಲಾಗಿ ಪರಮಾತ್ಮನಲ್ಲಿ ಒಂದಾಗಿ ಅವನಲ್ಲಿ ಶಾಶ್ವತವಾಗಿ ನೆಲೆಸುವುದು. ಇದು ಆತ್ಮ ಮತ್ತು ಪರಮಾತ್ಮನ ಐಕ್ಯದ ಪರಮಸ್ಥಿತಿಯಾಗಿದೆ. ಶ್ಲೋಕದ ಸಾರಾಂಶ. ಈ ಶ್ಲೋಕವು ಹಿಂದಿನ ಎಲ್ಲ ಶ್ಲೋಕಗಳ ಫಲಿತಾಂಶವನ್ನು ಹೀಗೆ ಒಟ್ಟುಗೂಡಿಸುತ್ತದೆ. ನಿರಂತರ ಅಭ್ಯಾಸ. ಯೋಗಿಯು ಏಕಾಗ್ರತೆ, ನಿಯಂತ್ರಿತ ಮನಸ್ಸು ಮತ್ತು ವೈರಾಗ್ಯದಿಂದ ನಿರಂತರವಾಗಿ ಧ್ಯಾನದಲ್ಲಿ ತೊಡಗಿದರೆ ಪರಮಶಾಂತಿ. ಆತನು ಎಲ್ಲ ಲೌಕಿಕ ದುಃಖ ಮತ್ತು ಬಂಧನಗಳಿಂದ ಮುಕ್ತನಾಗಿ ಪರಮವಾದ ಶಾಂತಿಯನ್ನು ಪಡೆಯುತ್ತಾನೆ. ಭಗವಂತನಲ್ಲಿ ವಿಲೀನ. ಈ ಶಾಂತಿ ಅವನನ್ನು ಪರಮಾತ್ಮನಲ್ಲಿ ನೆಲೆಸುವ ಮತ್ತು ಅವನೊಂದಿಗೆ ಸಂಪೂರ್ಣವಾಗಿ ಒಂದಾಗುವ ಅಂತಿಮ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಇದು ಯೋಗದ ಪರಮ ಗುರಿಯಾಗಿದೆ. ಈ ಶ್ಲೋಕವು ಯೋಗಾಭ್ಯಾಸದಲ್ಲಿ ಸಮತೋಲನ ಮತ್ತು ಮಿತಿಯ ಮಹತ್ವವನ್ನು ತಿಳಿಸುತ್ತದೆ. ಶ್ಲೋಕ 16. ನಾತ್ಯಶ್ನತಸ್ತು ಯೋಗೋ ಲಸ್ತಿನ ಚೈಕಾಂತ ಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ್. 16. ಶ್ಲೋಕದ ಸಾಮಾನ್ಯ ಅರ್ಥ. ಅರ್ಜುನ, ಹೆಚ್ಚು ತಿನ್ನುವವರಿಗೆ ಯೋಗ ಸಾಧ್ಯವಿಲ್ಲ, ಹಾಗೆಯೇ ಸಂಪೂರ್ಣವಾಗಿ ಉಪವಾಸ ಮಾಡುವವರಿಗೂ ಸಾಧ್ಯವಿಲ್ಲ. ಹೆಚ್ಚು ನಿದ್ರೆ ಮಾಡುವವರಿಗೆ ಅಥವಾ ಅತಿಯಾಗಿ ಎಚ್ಚರವಾಗಿರುವವರಿಗೂ ಯೋಗ ಸಾಧ್ಯವಿಲ್ಲ. ವಿವರವಾದ ವಿವರಣೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಯೋಗ ಮಾರ್ಗದಲ್ಲಿ ಯಶಸ್ಸನ್ನು ಸಾಧಿಸಲು ಕೇವಲ ಮಾನಸಿಕ ಅಥವಾ ಆಧ್ಯಾತ್ಮಿಕ ಅಭ್ಯಾಸಗಳು ಮಾತ್ರವಲ್ಲ, ದೈಹಿಕ ಸಮತೋಲನವು ಅಗತ್ಯ ಎಂದು ವಿವರಿಸುತ್ತಾನೆ. ಯಾವುದೇ ವಿಷಯದಲ್ಲಿ ಅತಿಯಾದ ಅಥವಾ ಅತಿ ಕಡಿಮೆ ವರ್ತನೆಯು ಯೋಗ ಸಾಧನೆಗೆ ಅಡ್ಡಿಯಾಗುತ್ತದೆ ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. 1. ಆಹಾರದಲ್ಲಿ ಸಮತೋಲನ. ನಾತ್ಯಶ್ನತಸ್ತು ಯೋಗೋಲಸ್ತಿನ ಚೈಕಾಂತಮನಶ್ನತಃ. ಅತ್ಯಶ್ನತಃ ಅತಿಯಾಗಿ ತಿನ್ನುವವನು. ಅತಿಯಾಗಿ ಆಹಾರ ಸೇವಿಸಿದಾಗ ದೇಹ ಭಾರವಾಗುತ್ತದೆ, ಆಲಸ್ಯ ಹೆಚ್ಚುತ್ತದೆ ಮತ್ತು ಮನಸ್ಸು ಚಂಚಲವಾಗುತ್ತದೆ. ಇದರಿಂದ ಧ್ಯಾನದಲ್ಲಿ ಏಕಾಗ್ರತೆಯನ್ನು ಸಾಧಿಸುವುದು ಕಷ್ಟವಾಗುತ್ತದೆ. ಏಕಾಂತಮನಶ್ನತಃ ಸಂಪೂರ್ಣವಾಗಿ ಉಪವಾಸ ಮಾಡುವವನು. ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿದರೆ ದೇಹ ದುರ್ಬಲಗೊಳ್ಳುತ್ತದೆ, ರೋಗಗಳು ಬರಬಹುದು. ಇದರಿಂದ ಧ್ಯಾನದ ಮೇಲೆ ಗಮನ ಹರಿಸಲು ಬೇಕಾದ ಶಕ್ತಿ ಇರುವುದಿಲ್ಲ. ಹೀಗಾಗಿ ಯೋಗ ಸಾಧಕನು ಅತಿ ಹೆಚ್ಚು ತಿನ್ನದೆ ಮತ್ತು ಅತಿಯಾಗಿ ಉಪವಾಸ ಮಾಡದೆ ತನ್ನ ದೇಹಕ್ಕೆ ಅಗತ್ಯವಾದಷ್ಟು ಸಮತೋಲಿತ ಆಹಾರವನ್ನು ಸೇವಿಸಬೇಕು. 2. ನಿದ್ರೆಯಲ್ಲಿ ಸಮತೋಲನ. ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ್. ಅತಿ ಸ್ವಪ್ನಶೀಲಸ್ಯ ಅತಿಯಾಗಿ ನಿದ್ರೆ ಮಾಡುವವನು. ಹೆಚ್ಚು ನಿದ್ರೆ ಮಾಡುವುದರಿಂದ ಮನಸ್ಸು ಜಡವಾಗುತ್ತದೆ ಮತ್ತು ಜಾಗೃತಿ ಕಡಿಮೆಯಾಗುತ್ತದೆ. ಇದು ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗುತ್ತದೆ. ಜಾಗ್ರತೋ ನೈವಚ ಅತಿಯಾಗಿ ಎಚ್ಚರವಾಗಿರುವವನು. ನಿದ್ರೆ ಮಾಡದೇ ಇರುವವನು. ಅತಿಯಾಗಿ ಎಚ್ಚರವಾಗಿರುವುದರಿಂದ ದೇಹ ಮತ್ತು ಮನಸ್ಸು ದಣಿಯುತ್ತವೆ, ಏಕಾಗ್ರತೆ ಕಡಿಮೆಯಾಗುತ್ತದೆ.
ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಹೀಗಾಗಿ ಯೋಗಿಯು ಆರೋಗ್ಯಕರ ಜೀವನಕ್ಕಾಗಿ ಅಗತ್ಯವಾದಷ್ಟು ಅಂದರೆ ಅಗತ್ಯಕ್ಕೆ ತಕ್ಕಷ್ಟು ನಿದ್ರೆ ಮಾಡಬೇಕು. ಶ್ಲೋಕದ ಸಾರಾಂಶ. ಈ ಶ್ಲೋಕವು ಯೋಗ ಮಾರ್ಗದರ್ಶನದಲ್ಲಿ ಮಧ್ಯಮ ಮಾರ್ಗದ ತತ್ವವನ್ನು ಒತ್ತಿ ಹೇಳುತ್ತದೆ. ಸಮತೋಲಿತ ಜೀವನ. ಯೋಗ ಸಾಧಕನು ಜೀವನದ ಯಾವುದೇ ಅಂಶದಲ್ಲಿ ಅತಿರೇಕಕ್ಕೆ ಹೋಗಬಾರದು. ಆಹಾರ, ನಿದ್ರೆ ಮತ್ತು ಇತರ ದೈಹಿಕ ಅಗತ್ಯಗಳ ಬಗ್ಗೆ ಮಿತವಾದ ಮತ್ತು ಸಮತೋಲಿತ ಜೀವನ ಶೈಲಿಯನ್ನು ಅನುಸರಿಸಬೇಕು. ಶರೀರ ಮತ್ತು ಮನಸ್ಸಿನ ಸಂಬಂಧ. ದೇಹ ಮತ್ತು ಮನಸ್ಸು ಎರಡೂ ಒಂದಕ್ಕೊಂದು ಸಂಬಂಧಿಸಿವೆ. ಆರೋಗ್ಯಕರ ದೇಹವಿಲ್ಲದೆ ಶಾಂತ ಮನಸ್ಸು ಸಾಧ್ಯವಿಲ್ಲ. ಸಮತೋಲಿತ ಆಹಾರ ಮತ್ತು ನಿದ್ರೆಯಿಂದ ದೇಹವು ಸದೃಢವಾಗಿರುತ್ತದೆ. ಅದು ಮನಸ್ಸಿನ ಸ್ಥಿರತೆಗೆ ಸಹಾಯಕವಾಗುತ್ತದೆ. ಅಧ್ಯಾತ್ಮದ ಅವಶ್ಯಕತೆ. ಈ ಶ್ಲೋಕವು ಯೋಗವು ಕೇವಲ ಧ್ಯಾನ ಅಥವಾ ಮಾನಸಿಕ ಏಕಾಗ್ರತೆಯಲ್ಲ, ಅದಕ್ಕೆ ಆರೋಗ್ಯಕರ ಮತ್ತು ಶಿಸ್ತುಬದ್ಧ ದೈಹಿಕ ಜೀವನವು ಅಡಿಪಾಯವಾಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಇದು ಯೋಗದ ಯಶಸ್ಸಿಗೆ ಸಮತೋಲಿತ ಜೀವನ ಶೈಲಿಯ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ. ಶ್ಲೋಕ 17. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. 17. ಶ್ಲೋಕದ ಸಾಮಾನ್ಯ ಅರ್ಥ. ಆಹಾರ ಮತ್ತು ಮನರಂಜನೆಯಲ್ಲಿ ಮಿತವಾಗಿರುವವನಿಗೆ, ಕರ್ಮಗಳಲ್ಲಿ ಸಮತೋಲಿತ ಪ್ರಯತ್ನವನ್ನು ಮಾಡುವವನಿಗೆ ಮತ್ತು ನಿದ್ರೆ ಹಾಗೂ ಎಚ್ಚರದಲ್ಲಿ ನಿಯಂತ್ರಣವಿರುವವನಿಗೆ ಯೋಗವು ಎಲ್ಲ ದುಃಖಗಳನ್ನು ನಿವಾರಣೆ ಮಾಡುತ್ತದೆ. ವಿವರವಾದ ವಿವರಣೆ. ಹಿಂದಿನ ಶ್ಲೋಕದಲ್ಲಿ ಶ್ಲೋಕ 16 ಅತಿರೇಕದ ನಡವಳಿಕೆಗಳು ಯೋಗಕ್ಕೆ ಅಡ್ಡಿಯಾಗುತ್ತವೆ ಎಂದು ಕೃಷ್ಣನು ಹೇಳಿದ್ದನು. ಈ ಶ್ಲೋಕದಲ್ಲಿ ಸರಿಯಾದ ಮತ್ತು ಸಮತೋಲಿತ ಜೀವನ ಶೈಲಿಯು ಯೋಗಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ವಿವರಿಸುತ್ತಾನೆ. ಈ ಸಮತೋಲನವು ದುಃಖವನ್ನು ನಿವಾರಿಸುವ ಯೋಗದ ಫಲವನ್ನು ತರುತ್ತದೆ. 1. ಸಮತೋಲಿತ ಜೀವನ ಶೈಲಿ. ಯುಕ್ತಾಹಾರ ವಿಹಾರಸ್ಯ. ಯುಕ್ತಾಹಾರ ಇದರರ್ಥ ಸರಿಯಾದ ಆಹಾರವನ್ನು ಸೇವಿಸುವವನು. ಆಹಾರದ ಪ್ರಮಾಣ ಮತ್ತು ಗುಣಮಟ್ಟ ಎರಡರಲ್ಲೂ ಸಮತೋಲನವಿರಬೇಕು. ದೇಹಕ್ಕೆ ಅಗತ್ಯವಾದ, ಶುದ್ಧವಾದ ಮತ್ತು ಸತ್ವಪೂರ್ಣವಾದ ಆಹಾರವನ್ನು ಮಾತ್ರ ಸೇವಿಸಬೇಕು. ವಿಹಾರಸ್ಯ ಸರಿಯಾದ ಮನರಂಜನೆಯನ್ನು ಹೊಂದಿರುವವನು. ಮನರಂಜನೆ ಅಥವಾ ವಿಶ್ರಾಂತಿಯಲ್ಲಿ ಕೂಡ ಅತಿರೇಕವಿರಬಾರದು. ವಿಹಾರವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಚೈತನ್ಯಗೊಳಿಸಲು ಇರಬೇಕು, ಆದರೆ ಅದು ಆಲಸ್ಯಕ್ಕೆ ಅಥವಾ ಸಮಯ ವ್ಯರ್ಥಕ್ಕೆ ಕಾರಣವಾಗಬಾರದು. ಯುಕ್ತ ಚೇಷ್ಟಸ್ಯ ಕರ್ಮಸು ಇದರರ್ಥ ತನ್ನ ಕೆಲಸಗಳಲ್ಲಿ ಅಥವಾ ಪ್ರಯತ್ನಗಳಲ್ಲಿ ಸಮತೋಲನವಿರುವವನು. ಕರ್ಮವನ್ನು ಮಾಡುವಾಗ ಅತಿಯಾಗಿ ದುಡಿಯುವುದು ಅಥವಾ ಸಂಪೂರ್ಣವಾಗಿ ನಿಷ್ಕ್ರಿಯನಾಗಿರುವುದು ಯೋಗಕ್ಕೆ ಅಡ್ಡಿ. ಒಬ್ಬ ಯೋಗಿಯು ತನ್ನ ಕರ್ತವ್ಯಗಳನ್ನು ಮಾಡಲೇಬೇಕು, ಆದರೆ ಅದರ ಫಲದ ಮೇಲೆ ಆಸಕ್ತಿ ಇಲ್ಲದೆ ಮಿತವಾದ ಮತ್ತು ಸಮತೋಲಿತ ಪ್ರಯತ್ನದಿಂದ ಮಾಡಬೇಕು. ಯುಕ್ತ ಸ್ವಪ್ನಾವಬೋಧಸ್ಯ ಇದರರ್ಥ ನಿದ್ರೆ ಮತ್ತು ಎಚ್ಚರದ ಸ್ಥಿತಿಗಳಲ್ಲಿ ನಿಯಂತ್ರಣವಿರುವವನು. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಯೋಗಿಯು ಅತಿಯಾಗಿ ನಿದ್ರೆ ಮಾಡುವುದೂ ಇಲ್ಲ, ನಿದ್ರೆ ಇಲ್ಲದೆ ಅತಿಯಾಗಿ ಎಚ್ಚರವಾಗಿರುವುದೂ ಇಲ್ಲ. ತನ್ನ ದೇಹದ ಅಗತ್ಯಕ್ಕೆ ತಕ್ಕಷ್ಟು ಸರಿಯಾದ ನಿದ್ರೆಯನ್ನು ಮತ್ತು ಸರಿಯಾದ ಸಮಯದಲ್ಲಿ ಎಚ್ಚರದಿಂದ ಇರುತ್ತಾನೆ. ಈ ನಿಯಂತ್ರಣವು ಮನಸ್ಸು ಮತ್ತು ದೇಹ ಎರಡಕ್ಕೂ ವಿಶ್ರಾಂತಿ ಮತ್ತು ಚೈತನ್ಯವನ್ನು ನೀಡುತ್ತದೆ. 2. ಯೋಗದ ಫಲ. ದುಃಖಗಳ ನಾಶ. ಯೋಗೋ ಭವತಿ ದುಃಖಃ. ಈ ಎಲ್ಲಾ ಸಮತೋಲನವನ್ನು ಸಾಧಿಸಿದಾಗ ಯೋಗವು ದುಃಖಗಳನ್ನು ನಿವಾರಣೆ ಮಾಡುತ್ತದೆ. ಇಲ್ಲಿ ದುಃಖಃ ಎಂದರೆ ದುಃಖವನ್ನು ನಾಶ ಮಾಡುವಂತಹದು. ಯೋಗದ ಮೂಲಕ ವ್ಯಕ್ತಿಯು ಕೇವಲ ದೈಹಿಕ ಅಥವಾ ಮಾನಸಿಕ ನೋವುಗಳಿಂದ ಮುಕ್ತನಾಗುವುದು ಮಾತ್ರವಲ್ಲ, ಜೀವನದ ಮೂಲಭೂತ ದುಃಖಗಳಾದ ಜನ್ಮ, ಮರಣ, ರೋಗ ಮತ್ತು ವೃದ್ಧಾಪ್ಯದಿಂದಲೂ ಮುಕ್ತನಾಗುತ್ತಾನೆ. ಸಮತೋಲಿತ ಜೀವನವು ಮನಸ್ಸನ್ನು ಶಾಂತವಾಗಿರಿಸುವುದರಿಂದ ಅದು ಎಲ್ಲಾ ದುಃಖದ ಕಾರಣಗಳನ್ನು ನಿವಾರಿಸುತ್ತದೆ. ಸಾರಾಂಶ. ಈ ಶ್ಲೋಕವು ಯೋಗದ ಯಶಸ್ಸಿಗೆ ಒಂದು ಸಂಪೂರ್ಣ ಮತ್ತು ಸಮಗ್ರವಾದ ಜೀವನ ಶೈಲಿ ಅಗತ್ಯ ಎಂದು ಹೇಳುತ್ತದೆ. ಮಿತವಾದ ಜೀವನ. ಯೋಗವು ಕೇವಲ ಧ್ಯಾನದ ಸಮಯದಲ್ಲಿ ಮಾಡುವ ಒಂದು ಕ್ರಿಯೆಯಲ್ಲ, ಬದಲಾಗಿ ಇಡೀ ಜೀವನದಲ್ಲಿ ಅನುಸರಿಸಬೇಕಾದ ಒಂದು ಪದ್ಧತಿ. ಸಮತೋಲನವೇ ಯಶಸ್ಸು. ಆಹಾರ, ನಿದ್ರೆ, ವಿಶ್ರಾಂತಿ ಮತ್ತು ಕೆಲಸ ಈ ಎಲ್ಲದರಲ್ಲೂ ಸಮತೋಲನವನ್ನು ಸಾಧಿಸಿದಾಗ ಮಾತ್ರ ಒಬ್ಬ ವ್ಯಕ್ತಿ ನಿಜವಾದ ಯೋಗಿಯಾಗಲು ಸಾಧ್ಯ. ದುಃಖದ ನಿವಾರಣೆ. ಈ ಸಮತೋಲಿತ ಮತ್ತು ಶಿಸ್ತುಬದ್ಧ ಜೀವನವು ಮನಸ್ಸಿನ ಸ್ಥಿರತೆಯನ್ನು ಹೆಚ್ಚಿಸಿ ಎಲ್ಲ ರೀತಿಯ ದುಃಖಗಳಿಂದ ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ. ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ.